ಈ ಅರಣ್ಯ ಅಂದರೆ ಏನು? ಈ ಡಿಕ್ಷನರಿ ಅರ್ಥದ ಪ್ರಕಾರ ಕಾಡು ಅಥವಾ ಕಾನನ ಈ ಥರ ಇದೆ. ಆದರೆ ಸುಪ್ರೀಂ ಕೋರ್ಟು ಯಾವುದೋ ಒಂದು ಕೇಸಲ್ಲಿ ಹೇಳಿದೆ, ನನ್ನ ನೆನಪಿಗೆ ಬರ್ತಾ ಇಲ್ಲ, ಯಾವುದೇ ಗ್ರೀನ್ ಎಕ್ಸ್ಪಾನ್ಸ್ ಹಸಿರು ವಿಸ್ತಾರ ಅರಣ್ಯ, ಇರ್ರೆಸ್ಪೆಕ್ಟಿವ್ ಆಫ್ ಓನರ್ಶಿಪ್, ಅದು ಯಾರದ್ದೇ ಆದರೂ ಅದು ಅರಣ್ಯ. ಅದನ್ನು ನಾಶ ಮಾಡೋದು ಅರಣ್ಯ ನಾಶ ಆಗ್ತದೆ. ಒಕ್ಕಲೆಬ್ಸೋದು ಅಂದರೆ ಶಾಸ್ತ್ರಿಯವರು ಹೇಳಿದಂಗೆ ನಮ್ಮನ್ನು ಒಕ್ಕಲೆಬ್ಸೋದ್ರ ಅರ್ಥ, ವಿವೇಕ್ಷಣ ಅರ್ಥ ಒಕ್ಕಲೆಬ್ಬಿಸುವುದು, ಅದು ಹೊರ ಹಾಕುವುದು, ಮರ ಕಡಿಯೋದಲ್ಲ. ಅದಕ್ಕೆ ಈಗ ನಾವು ಫಾರೆಸ್ಟ್ ಅಧಿಕಾರಿಗಳು ನಾನು ಕೇಳಿದವಾಗ ಅವ್ರೇನಂದರು, ನಮ್ಗೆ ಜೀವೋ ಇದೆ, ಅಡಿಕೆ ಮರ ತೆಂಗಿನ ಮರಕ್ಕೆ ಜೀವೋವನ್ನೇ ಚಾಲೆಂಜ್ ಮಾಡೋಂಥ ಪರಿಸ್ಥಿತಿ ಇದೆ ಹೈಕೋರ್ಟ್ನಲ್ಲ, ಸುಪ್ರೀಂ ಕೋರ್ಟ್. ನೀವು ತೋರಿಸಿದಾರಾ ಜೀವ ಹೇಳಿದ್ದಾರೆ, ತೋರಿಸಿದ್ದಾರೆ ನಿಮಗೆ? ಹೇಳಿದ್ದಾರೆ, ಆದರೆ ಜೀವೋ ಇದ್ದರೆ ಏನು ಅಂದರೆ ಇಟ್ ಶುಡ್ ಬಿ ಚಾಲೆಂಜ್ಡ್. ಆ ಜೀವನೇ ಸರಿ ಇಲ್ಲ, ಯಾಕಂದ್ರೆ ಗೌರ್ಮೆಂಟ್ ಮಾಡೋದು. ಈ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಎನಿ ಗ್ರೀನ್ ಎಕ್ಸ್ಪಾನ್ಸ್ ಅದರ ಇರ್ರೆಸ್ಪೆಕ್ಟಿವ್ ಓನರ್ಶಿಪ್, ಮಾಲೀಕತ್ವ ಸಂಬಂಧ ಇಲ್ಲ. ಅಂದರೆ ಅದನ್ನ ಕಡಿಯೋದ ಅರ್ಥ ಎವಿಕ್ಷನನ್ನು ಇವ್ರು ಹೇಳ್ದಂಗೆ ಅದರ ಅರ್ಥ ಏನು? ಎವಿಕ್ಷನ್ ಅಂದರೆ ಏನು ಅವ್ರಿಗೆ ಗೈಡ್ಲೈನ್ ಇದೆ. ಈ ಕುಲ್ಲಾಪಡಿಸೋದು ಅಂದರೆ ಏನು ಗೈಡ್ಲೈನ್ ಕೊಟ್ಟಿದ್ದಾರೆ ಅವರಿಗೆ, ಕುಲ್ಲಾಪಡಿಸೋದು ಯಾವ ರೀತಿ ಹೇಳೋದ್ರ ಬಗ್ಗೆ ನೀವು ಮಾಹಿತಿ ಸಂಪಾದಿಸಿ. ನಿಮಗೆ ಅಡಿಕೆ ಮರ ಕಡಿದ ಮೇಲೆ ಏನು ಅನಿಸ್ತು? ನೋಡಿ ಏನು ಅನಿಸ್ತು? ನನಗೆ ಏನೂ ಅನ್ನಿಸ್ತಿಲ್ಲ, ಸ್ವಲ್ಪ ಸ್ಥಿತಪ್ರಜ್ಞೆ ಮನುಷ್ಯ ನಾನು. ಆ ಬಾಕಿಯವ್ರಿಗೆ ಆಗಬಾರ್ದು, ನಾನು ಸ್ವಲ್ಪ ಜನಕ್ಕೆ ತಿಳಿಸಿ. ನನಗೇನೋ ಅನ್ನಿಸ್ತಿಲ್ಲ. ಲೋಕಸಭೆ ಮಟ್ಟದಲ್ಲಿ ಏನಿದೆ, ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಈ ಭೌಗೋಳಿಕ ಸ್ಥಿತಿ ಸುಪ್ರೀಂ ಕೋರ್ಟಿಗೂ ಗೊತ್ತಿಲ್ಲ, ಲೋಕಸಭೆಯಲ್ಲಿರುವವರಿಗೂ ಗೊತ್ತಿಲ್ಲ. ಈಗ ನಮ್ಮಲ್ಲಿ ಏನಿದೆ ಅಂದರೆ, ನಾವು ಈಗ ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಮಾಡ್ಕೊಂಡಿರ್ತೇವೆ. ಇಲ್ಲಿಂದ ಆರಿಸೋದವರಿಗೆ ಏನು ಮಾಡಬೇಕು? ಅವರು ಇಲ್ಲಿ ಸ್ಥಿತಿಗತಿಯನ್ನು ಅಲ್ಲಿ ಚರ್ಚೆ ಮಾಡಬೇಕು. ಈ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು 1980ನೇ ಇಸ್ವಿಲಿ ಬಂತ. ಆ 1980ನೇ ಇಸ್ವಿಲಿ ಆ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 5 ಸೆಕ್ಷನ್ ಇದೆ. 5 ಸೆಕ್ಷನ್ನ ಈ ಅರಣ್ಯ ಜಿಲ್ಲೆಯಿಂದ ಹೋದ MP ಗಳು ಯಾರು ಓದಿದಾರೆ? ಅಲ್ಲಿ ಏನಿದೆ, ಉದ್ದೇಶಕ್ಕೆ ಉಪಯೋಗಿಸ್ಲಿಕ್ಕಿಲ್ಲ. ಅಂದರೆ ಏನಾಯಿತು ಅರ್ಥ ಅಂದರೆ, ರಸ್ತೆ ಅಥವಾ ದರಕಲೆ ಅಥವಾ ಒಬ್ಬ ಹೋಗಿ ಶಾಂತವಾಗಿ ಕೂತ್ಕೊಳ್ತಾನೆ ಎಲ್ಲಿ ಅಡವಿಲಿ ಹೋಗಿ, ಅದು ಬರೋದಿಲ್ಲ. ಯಾಕಂದರೆ ನಾನು ಏನಾಯ್ತು, ಅದು ಅರಣ್ಯೇತರ ಉದ್ದೇಶ ಆಯ್ತಾ ಇಲ್ಲ. ಅರಣ್ಯ ಕನ್ನಡ ಜಿಲ್ಲೆಯವರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನೆಯೂ ಭಾಳ ಜನರದ್ದು ಅತಿಕ್ರಮಣದಲ್ಲಿದೆ. ಆ ಮನೆ ಬಿಡಬೇಕಾಯ್ತು, ಓಡಾಡಲಿಕ್ಕೆ ನಮಗೆ ಜಾಗ ಇಲ್ಲ. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟನ್ನು ಅಲ್ಲಿ ಏನಿದೆ, ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆದು ಅರಣ್ಯೇತರ ಉದ್ದೇಶಕ್ಕೆ ಬಳಸ್ಬೋದು. ಅದನ್ನ ಯಾರು ಮಾಡಬೇಕು? ಒಂದು ಯೋಜನೆ ಮಾಡಬೇಕು. ಎಲ್ಲ ರೋಡ್ ಐಡೆಂಟಿಫೈ ಮಾಡಿ, ಮನೆ ಐಡೆಂಟಿಫೈ ಮಾಡಿ, ಒಂದು ಮಿತಿ ಇಟ್ಟು ಮಂಜೂರಿ ಮಾಡಿ. ಈಗ ಗೈಣಿ ಟೆನೆನ್ಸಿ ಆ್ಯಕ್ಟ್ ಬರಲಿಲ್ವಾ? ಈಗ 1000 ಎಕರೆ ಮಾಡಿದ್ದು ಸುಪ್ರೀಂ ಕೋರ್ಟಲ್ಲಿ ಉದಾಹರಣೆ ಇದೆ. ಅವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಅರಣ್ಯ ಇಲಾಖೆ ಹಾಗೂ ಕಾಂಗ್ರೆಸ್ ಈ ರೀತಿಯ ನೂರಾರು ಮರಗಳನ್ನು ಕಡಿಯುವಂಥ ಕೆಲಸವನ್ನು ಮಾಡಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ನಾವು BJP ಅವರು ಪ್ರತಿಭಟನೆ ಮಾಡಿದ ಮರುದಿನದಿಂದ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಇದು BJP ಅವರ ಪ್ರತಿಭಟನೆ ರೈತರ ಪರವಾಗಲ್ಲ, ಶಾಸಕರಾದ ಭೀಮಣ್ಣವರ ತೇಜೋವಧೆ ಮಾಡೋಕ್ಕೋಸ್ಕರ ಈ ರೀತಿಯ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತೇಳಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದು ನೋಡಿದ್ದೀವಿ. ನಾವು ನೂರಾರು ವರ್ಷದಿಂದ ರೈತರು ಇಲ್ಲಿ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾವುದೋ ಕಾರಣದಿಂದ ಅವರಿಗೆ ಪೇಪರ್ಸ್ ಆಗಿಲ್ಲ, ಅವ್ರದ್ದು GPS ಆಗಿಲ್ಲ ಅನ್ನೋದು ಬಿಟ್ಟರೆ ಅವರು ನೂರಾರು ವರ್ಷದಿಂದ ಸಾಗುವಳಿಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಜಮೀನನ್ನು ಯಾವ ಕಾರಣಕ್ಕೂ ಖುಲ್ಲಾಪಡಿಸಬಾರ್ದು, ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ BJP ಅವರು ಪ್ರತಿಭಟನೆ ಮಾಡಿದ್ರೆ ಅದು ಹೇಗೆ ಶಾಸಕರ ವಿರುದ್ಧವಾಗಿ ಪ್ರತಿಭಟನೆ ಆಗುತ್ತೆ ಅಂತ ನಮಗಂತೂ ಅರ್ಥ ಆಗಿಲ್ಲ. ಮಾನ್ಯ ಶಾಸಕರದ್ದು ಭೀಮಣ್ಣ ನಾಯಕರು ಹೋದಲ್ಲಿ ಬಂದಲ್ಲಿ ಸಾರ್ವಜನಿಕ ಮಾತಾಡ್ತಾರೆ. ನಾನು ಅಧಿವೇಶನದಲ್ಲಿ ಮಾತಾಡಿದ್ದೀನಿ, ಅಲ್ಲಿ ಮಾತಾಡಿದ್ದೀನಿ, ಇಲ್ಲಿ ವಿಶೇಷ ಸಮಿತಿಯನ್ನು ರಚನೆ ಮಾಡಕ್ಕೆ ಹೇಳಿದ್ದೀನಿ. ರೈತರಿಗೆ ನ್ಯಾಯ ಕೊಡಿಸ್ಕೋತಾರೆ. ಸಾಗುವಳಿ ನೂರಾರು ವರ್ಷದಿಂದ ಏನು ಸಾಗುವಳಿ ಮಾಡ್ತಿದ್ದಾರೆ ರೈತರು, ಅವರಿಗೆ ಹಕ್ಕುಪತ್ರ ಕೊಡಿಸೋಕ್ಕೋಸ್ಕರ ನಾನು ಅಧಿವೇಶನದಲ್ಲಿ ಮಾತಾಡಿದ್ದೀನಿ, ವಿಶೇಷ ಸಮಿತಿ ರಚನೆ ಮಾಡಕ್ಕೆ ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಆದರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನಪ್ಪ ಅಂತಂದರೆ, ಅರಣ್ಯ ಭೂಮಿ ಯಾರು ಅರಣ್ಯ ಅತಿಕ್ರಮಣ ಮಾಡ್ಕೊಂಡು ನೂರಾರು ವರ್ಷದಿಂದ ಕೃಷಿ ಮಾಡ್ತಿದ್ದಾರೆ ಅದನ್ನು ಖುಲ್ಲಾಪಡಿಸೋಕ್ಕೋಸ್ಕರ SITಯನ್ನು ರಚನೆ ಮಾಡಿದೆ. ಇವರು ರೈತರಿಗೆ ಹಕ್ಕುಪತ್ರ ಕೊಡಿಸೋಕ್ಕೋಸ್ಕರ ಇವತ್ತು ಯಾವುದೇ ಸಮಿತಿಯನ್ನು ರಚನೆ ಮಾಡಿಲ್ಲ. ಅರಣ್ಯ ಭೂಮಿಯನ್ನು ಯಾರು ಅತಿಕ್ರಮಣ ಮಾಡ್ಕೊಂಡು ಕೃಷಿ ಮಾಡ್ತಿದ್ದಾರೆ ಅದನ್ನು ಖುಲ್ಲಾಪಡಿಸಿ ಅಂತೇಳಿ SITಯನ್ನು ರಚನೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರ SITಯನ್ನು ರಚನೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಫಾರೆಸ್ಟ್ ಇಲಾಖೆ ಈ ರೀತಿಯ ಹದ್ದು ಮೀರಿ ವರ್ತಿಸಿ ರೈತರಿಗೆ ಈ ರೀತಿ ಕಿರುಗಳನ್ನು ಕೊಡ್ತಾ ಇದೆ. ನಾನು ಮಾನ್ಯ ಶಾಸಕರಲ್ಲಿ ಈ ಮೂಲಕ ಆಗ್ರಹ ಮಾಡಿದೆ. ನಂತರ ನಿಮಗೂ ನಿಜವಾಗೂ ರೈತರ ಪರವಾಗಿದ್ದರೆ ನೀವು ಯಾರು ಈ ರೀತಿಯ ನೂರಾರು ಮರಗಳನ್ನು ಕಡಿದು ನೂರಾರು ವರ್ಷದಿಂದ ಸಾಗುವಳಿ ಮಾಡುವಂಥ ಜಮೀನನ್ನು ಹಾಳು ಮಾಡಿದ್ದಾರೆ ಅಂಥ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳ ಮೇಲೆ, ಸಿಬ್ಬಂದಿ ಮೇಲೆ ಕ್ರಮ ತಗೊಳ್ರಿ. ನಿಮ್ಮ ನಿಜವಾಗೂ ರೈತರ ಪರವಾಗಿದ್ದರೆ ಆ ರೀತಿಯ ಕೆಲಸವನ್ನು ಮಾಡಿರಿ. ಮೊನ್ನೆ ಪ್ರತಿಭಟನೆಯಲ್ಲಿ ನಮ್ಮ ನಾಯಕರಾದಂಥ